ನಮಸ್ಕಾರ ಸ್ನೇಹಿತರೆ, ನಮ್ಮ ಇವತ್ತಿನ ಟಾಪಿಕ್ ಇಂದಿನ ಸಮಾಜಕ್ಕೆ ಬಸವಣ್ಣ ಯಾಕೆ ಅತ್ಯಂತ ಅಗತ್ಯ. ನಮ್ಮ ಸಮಾಜದಲ್ಲಿ ಇನ್ನು ಜಾತಿ, ಭೇದ, ಅಸಮಾನತೆ, ಸ್ವಾರ್ಥ ಯಾಕೆ ಇವೆ ಗೊತ್ತಾ? ಇದಕ್ಕೆ ಉತ್ತರವನ್ನು 800 ವರ್ಷಗಳ ಹಿಂದೆ ಒಬ್ಬ ಮಹಾನ್ ವ್ಯಕ್ತಿ ಕೊಟ್ಟಿದ್ದರು. ಆ ವ್ಯಕ್ತಿ ಯಾರಪ್ಪ ಅಂದರೆ ನಮ್ಮ ವಿಶ್ವಗುರು ಬಸವಣ್ಣನವರು. ಆದರೆ ಪ್ರಶ್ನೆ ಏನಂದರೆ, ಅವರು ಹೇಳಿದ ಮಾತುಗಳನ್ನು ನಾವು ಇವತ್ತು ಯಾಕೆ ಫಾಲೋ ಮಾಡ್ತಿಲ್ಲ? ಬಸವಣ್ಣನವರು 12ನೇ ಶತಮಾನದ ಮಹಾನ್ ಸಮಾಜ ಸುಧಾರಕರು. ಅವರು ಕೇವಲ ಕವಿಯಲ್ಲ, ಅವರು ಒಂದು ರೆವಲ್ಯೂಷನ್ ಮಾಡಿದವರು. ಅವರು ಸಮಾಜದಲ್ಲಿ ಇದ್ದ ಅನ್ಯಾಯ, ಜಾತಿ, ಭೇದ, ಅಸಮಾನತೆ ಇವುಗಳ ವಿರುದ್ಧ ಹೋರಾಡಿದವರು. ಅವರ ಒಂದು ಸಿಂಪಲ್ ಗೋಲ್ ಎಲ್ಲರೂ ಸಮನಾಗಿರಬೇಕು. ಬಸವಣ್ಣ ಅವರು ನಮಗೆ 3 ದೊಡ್ಡ ತತ್ವಗಳನ್ನು ಕೊಟ್ಟಿದ್ದಾರೆ. ಕಾಯಕ, ಕೆಲಸವೇ ದೇವರು, ಯಾವ ಕೆಲಸವಾದರೂ ಚಿಕ್ಕದು ಅಲ್ಲ. ದಾಸೋಹ, ನಾವು ಗಳಿಸಿದ್ದನ್ನು ಇತರರ ಜೊತೆ ಹಂಚಿಕೊಳ್ಳಬೇಕು. ಇಕ್ವಾಲಿಟಿ, ಸಮಾನತೆ, ಜಾತಿ, ಧರ್ಮ, ಶ್ರೀಮಂತ, ಬಡ ಎಂಬ ವ್ಯತ್ಯಾಸ ಇರಬಾರದು. ಇವು ಸಿಂಪಲ್ ಅನಿಸಬಹುದು, ಆದರೆ ಇವು ಫಾಲೋ ಮಾಡಿದರೆ ಸಮಾಜ ಸಂಪೂರ್ಣ ಚೇಂಜ್ ಆಗುತ್ತೆ. ಇವತ್ತಿಗೆ ನಾವು ನೋಡಿದ್ರೆ ಇನ್ನೂ ಕಾಸ್ಟಿಸಮ್ ಪ್ರಾಬ್ಲಮ್ ಇದೆ, ಜನ ಸೆಲ್ಫಿಶ್ ಆಗ್ತಿದ್ದಾರೆ, ಅನ್ಎಂಪ್ಲಾಯ್ಮೆಂಟ್ ಹೆಚ್ಚಾಗಿದೆ. ಇಲ್ಲಿ ಒಂದು ಪ್ರಶ್ನೆ, ಬಸವಣ್ಣ ಇವತ್ತು ಇದ್ದಿದ್ರೆ ಏನು ಹೇಳ್ತಿದ್ರು? ಸಿಂಪಲ್, ಅವ್ರು ಹೇಳ್ತಿದ್ರು, ಕೆಲಸ ಮಾಡು, ಸೇರ್ ಮಾಡು, ಎಲ್ಲರನ್ನು ಸಮನಾಗಿ ನೋಡು. ಆದರೆ ನಾವು ಏನು ಮಾಡ್ತಿದ್ದೀವಿ? ಕಂಪೇರ್ ಮಾಡ್ತೀವಿ, ಜಡ್ಜ್ ಮಾಡ್ತೀವಿ, ಡಿವೈಡ್ ಆಗ್ತೀವಿ. ಇದರಿಂದ ಸೊಸೈಟಿ ಮುಂದೆ ಹೋಗೋದಿಲ್ಲ. ಬಸವಣ್ಣನವರು ಕೇವಲ ಇತಿಹಾಸದ ವ್ಯಕ್ತಿ ಅಲ್ಲ, ಅವರು ಒಂದು ಥಾಟ್. ನಾವು ಅವರ ತತ್ವಗಳನ್ನು ಫಾಲೋ ಮಾಡಿದರೆ ಹೇಟೆಡ್ ಕಡಿಮೆ ಆಗುತ್ತೆ, ರೆಸ್ಪೆಕ್ಟ್ ಜಾಸ್ತಿ ಆಗುತ್ತೆ, ಸೊಸೈಟಿ ಸ್ಟ್ರಾಂಗ್ ಆಗುತ್ತೆ. ಅವರ ಮಾತು ಸಿಂಪಲ್ ಆದರೆ ಪವರ್ಫುಲ್. ಕೊನೆಗೆ ಒಂದು ಮಾತು, ಬಸವಣ್ಣ ಹಳೆಯ ಕಾಲದ ವ್ಯಕ್ತಿ ಅಲ್ಲ, ಅವರು ನಮ್ಮ ಫ್ಯೂಚರ್. ನಾವು ಚೇಂಜ್ ಆದರೆ ಮಾತ್ರ ಸೊಸೈಟಿ ಚೇಂಜ್ ಆಗುತ್ತೆ. ನಿಮಗೆ ಏನನ್ಸುತ್ತೆ? ಬಸವಣ್ಣನ ತತ್ವಗಳು ಇವತ್ತಿಗೆ ಇಂಪಾರ್ಟೆಂಟ್ ಅಂತ ಅನಿಸಿದರೆ ಕಮೆಂಟ್ನಲ್ಲಿ ಹೇಳಿ. ಮತ್ತೆ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದ ಸ್ನೇಹಿತರೆ.